ಓದು 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 ಬರೀ ಓದು. ಈ ಓದಿನಿಂದಲೇ ಅವರು ವಿಶ್ವಜ್ಞಾನಿ ಅನ್ನಿಸ್ಬೇಕು. ಹೊಸದಾಗಿ ಏನನ್ನಾದ್ರೂ ಕಲಿಯೋದು ಅಂದ್ರೆ ಎಲ್ಲಿಲ್ಲದ ಆಸೆ ಆಸಕ್ತಿ. ಶಾಸ್ತ್ರಗಳು ಪುರಾಣಗಳು ಈ ರೀತಿ ಹೇಳ್ತವ, ಅದನ್ನ ತಿಳಿದುಕೋಬೇಕಲ್ವಾ ಅಂತ ಬಾಬಾ ಸಾಹೇಬರು ಯೋಚನೆ ಮಾಡ್ತಾರೆ. ದಲಿತರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಂಬೇಡ್ಕರ್ ಅವರಿಗೆ ಯಾರೂ ಸಂಸ್ಕೃತ ಹೇಳ್ಕೊಡೋದಕ್ಕೆ ಮುಂದೆ ಬರಲಿಲ್ಲ. ಇದರಿಂದ ಅಂಬೇಡ್ಕರ್ ಸ್ವತಃ ಶಾಸ್ತ್ರಗಳನ್ನ ಓದಿ ಮೂಲದಿಂದನೇ ತಿಳಿಯೋ ಮನಸ್ಸು ಮಾಡಿದ್ರು. ಎಲ್ಲ ತಿಳ್ಕೋಬೇಕು ಅಂದ್ರೆ ನಾವು ಅಂಬೇಡ್ಕರ್ ಅವರನ್ನ ಚೆನ್ನಾಗಿ ಓದ್ಕೋಬೇಕು. ಶಿಕ್ಷಣ, ಸಂಘಟನೆ, ಹೋರಾಟ ಇವು ಮನುಷ್ಯನ ಪ್ರಬಲ ಶಕ್ತಿಗಳು. ಹಿಂಗಂತ ನಂಬಿದ್ದವರು, ಬದುಕಿರುವ ತನಕ ಇವುಗಳನ್ನು ಉಸಿರಾಗಿಸ್ಕೊಂಡಿದ್ದವರು ಅಂದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅದರಲ್ಲೂ ಬಾಬಾ ಸಾಹೇಬರು ಶಿಕ್ಷಣಕ್ಕೆ ಕೊಟ್ಟ ಮಹತ್ವ ಇದೆಯಲ್ಲ ನೋಡಿ, ಅದು ಅಪಾರವಾದದ್ದು. ಓದು 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 ಬರೀ ಓದು. ಈ ಓದಿನಿಂದಲೇ ಅವರು ವಿಶ್ವಜ್ಞಾನಿ ಅನ್ನಿಸ್ಕೊಂಡ್ರು. ಅವರಷ್ಟು ಶಿಕ್ಷಣ ಪಡೆದವರು, ಅವರಷ್ಟು ಜ್ಞಾನಕ್ಕಾಗಿ ಹಾತೊರೆದವರು ನಿಮಗೆ ಜಗತ್ತಿನಲ್ಲಿ ಇನ್ನೊಬ್ರು ಸಿಗಲ್ಲ. ಇದರಿಂದಲೇ ದೇಶ ವಿದೇಶಗಳಲ್ಲಿ ಅವರನ್ನು ಆರಾಧಿಸೋದು. ಅಂಬೇಡ್ಕರ್ ಅವರಿಗೆ ಶಿಕ್ಷಣ ಪಡೆಯೋದು, ಹೊಸದಾಗಿ ಏನನ್ನಾದ್ರೂ ಕಲಿಯೋದು ಅಂದರೆ ಎಲ್ಲಿಲ್ಲದ ಆಸೆ ಆಸಕ್ತಿ. ಈ ಮಹಾಚೇತನದ ಬಗ್ಗೆ ನಾವು ಕಳೆದ ವಾರದಿಂದ ಮಾತಾಡ್ತಾ ಬರ್ತಿದ್ದೀವಿ. ಇವತ್ತು ಕೂಡ ಸಂವಿಧಾನ ಶಿಲ್ಪಿಯ ಕುರಿತು ಒಂದು ಆಸಕ್ತಿದಾಯಕ ವಿಷಯವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತ ಇದ್ದೀನಿ. ಅದು ಕೂಡ ಅವರ ಶಿಕ್ಷಣದ ಬಗ್ಗೆ. ಅದರಲ್ಲಿ ಒಂದು ವಿಚಾರ ಅಂದರೆ ಅವರು ಸಂಸ್ಕೃತ ಕಲ್ತಿದ್ದರ ಬಗ್ಗೆ. ನಿಮಗೆ ಗೊತ್ತಿರೋ ಹಾಗೆ ಅಂಬೇಡ್ಕರ್ ಅವರಿಗೆ ಸನಾತನ ಧರ್ಮ, ಅದರ ಆಳ ಅರಿವು ಇವುಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ವಿಷಯಗಳನ್ನು ತಿಳ್ಕೋಬೇಕು ಅನ್ನೋ ಆಸಕ್ತಿ ಇತ್ತು. ಅಲ್ಲದೆ ಪ್ರಾಚೀನ ಕಾಲದ ಆಯುರ್ವೇದ, ಕೃಷಿ ಪದ್ಧತಿ ಎಲ್ಲವೂ ಸಂಸ್ಕೃತದಲ್ಲಿತ್ತು. ಆಧುನಿಕ ಭಾರತದ ಇತಿಹಾಸ ಎಲ್ಲ ಕೂಡ ಸಂಸ್ಕೃತದಲ್ಲಿಯೇ ಇದ್ದುದರಿಂದ ಸಂಸ್ಕೃತವನ್ನು ಕಲಿಯೋಕೆ ಮುಂದಾದರು. ಆದರೆ ದಲಿತರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಂಬೇಡ್ಕರ್ ಅವರಿಗೆ ಯಾರೂ ಸಂಸ್ಕೃತ ಹೇಳ್ಕೊಡೋದಕ್ಕೆ ಮುಂದೆ ಬರಲಿಲ್ಲ. ಆದರೆ ಹಾಗಂತ ಬಾಬಾ ಸಾಹೇಬ್ರನ್ನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ತಾವೇ ಸಂಸ್ಕೃತ ಕಲಿಯೋಕೆ ಮುಂದಾದರು. ಅದರಲ್ಲಿ ಯಶಸ್ವಿ ಕೂಡ ಆದರು. ಆದರೂ ಕೂಡ ತಾವು ಕಲ್ತಿರೋದು ಸಾಲ್ತಾ ಇಲ್ಲ ಅನ್ನೋ ಕೊರಗು ಅವರಲ್ಲಿತ್ತು. ಈ ಕೊರಗನ್ನ ನೀಗಿಸಿದವರು ಕರ್ನಾಟಕದ ಒಬ್ಬ ಬ್ರಾಹ್ಮಣ ಪಂಡಿತರು. ಇದು ಅಂಬೇಡ್ಕರ್ ಬದುಕಿನ ವಿಶೇಷ ಕಾರ್ಯಕ್ರಮ ಭೀಮ ಬದುಕು. ನಾನು ಮಂಜು ಬಾಣಗೆರೆ. ಅದು 1928ರ ಕಾಲ. ಆಗ ಅಂಬೇಡ್ಕರ್ ಅವರು ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಆಯ್ಕೆ ಆಗಿದ್ರು. ಬಾಬಾ ಸಾಹೇಬರು ದಲಿತರಿಗೆ ದೇವಸ್ಥಾನಗಳಿಗೆ ಪ್ರವೇಶ ಕೊಡಿಸೋದಕ್ಕೆ ಅಂತ ಅನೇಕ ವರ್ಷಗಳಿಂದ ಕಷ್ಟಪಡ್ತಿದ್ರು, ಹೋರಾಟ ಮಾಡ್ತಿದ್ರು. ಈ ಟೈಮಲ್ಲಿ ಏನಾಯಿತು, ಕೆಲ ಮೇಲ್ವರ್ಗದವರು ಮಹಾತ್ಮ ಗಾಂಧೀಜಿಯವರನ್ನ ಕರೆಯನ್ನು ಧಿಕ್ಕರಿಸಿ ನಾಸಿಕ್ನಲ್ಲಿರುವಂಥ ಕಾಲಾರಾಮ್ ದೇವಸ್ಥಾನಕ್ಕೆ ದಲಿತರು ಪ್ರವೇಶ ಮಾಡೋದಕ್ಕೆ ಅಡ್ಡಿಪಡಿಸಿದ್ರು. ಆಗ ಅಂಬೇಡ್ಕರ್ ಅವರೇ ದೇವಾಲಯ ಪ್ರವೇಶ ಚಳವಳಿಯ ನೇತೃತ್ವ ವಹಿಸ್ಕೊಂಡ್ರು. ಆದರೆ ದಲಿತರು ದೇವಾಲಯ ಪ್ರವೇಶ ಮಾಡೋದಕ್ಕೆ ಶಾಸ್ತ್ರಗಳು ಅಡ್ಡಿ ಬರ್ತವೆ ಅಂತ ಮೇಲ್ವರ್ಗದವರು ವಾದ ಮಾಡೋಕೆ ಶುರು ಮಾಡಿದ್ರು. ಹಾಗಿದ್ರೆ ಅದು ನಿಜಾನಾ? ಶಾಸ್ತ್ರಗಳು ಪುರಾಣಗಳು ಈ ರೀತಿ ಹೇಳ್ತವ, ಅದನ್ನ ತಿಳಿದುಕೋಬೇಕಲ್ವಾ ಅಂತ ಬಾಬಾ ಸಾಹೇಬರು ಯೋಚನೆ ಮಾಡಿದ್ರು. ಇದರಿಂದ ಅಂಬೇಡ್ಕರ್ ಸ್ವತಃ ಶಾಸ್ತ್ರಗಳನ್ನ ಓದಿ ಮೂಲದಿಂದನೇ ತಿಳಿಯೋ ಮನಸ್ಸು ಮಾಡಿದ್ರು. ಮೂಲದಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕು ಅನ್ನೋದು ಮನಸ್ಸು ಮಾಡಿದ್ರು. ಅದಕ್ಕಾಗಿ ಸಂಸ್ಕೃತವನ್ನ ಕರಗತ ಮಾಡ್ಕೊಳ್ಳೋದಕ್ಕೆ ನಿಶ್ಚಯ ಮಾಡಿದ್ರು. ತಕ್ಕ ಗುರುವನ್ನ ಹುಡುಕೋದಕ್ಕೆ ಶುರು ಮಾಡಿದ್ರು ಸಂಸ್ಕೃತ ಕಲಿಯೋದಕ್ಕೋಸ್ಕರ. ನಾವು ಮೊದಲೇ ಹೇಳಿದ ಹಾಗೆ ಬಾಬಾ ಸಾಹೇಬರ ಸಂಸ್ಕೃತ ಕಲಿಬೇಕೆಂಬ ಹಸಿವನ್ನ ನೀಗಿಸ್ತವರು ಕರ್ನಾಟಕದವರು. ಇದನ್ನು ಕೇಳಿದ್ರೆ ನಿಜಕ್ಕೂ ನಿಮಗೆ ಆಶ್ಚರ್ಯ ಆಗ್ಬೋದು. ಇದು ಹೇಗೆ ಅಂದರೆ, ಈ ಚಿಕ್ಕಮಗಳೂರು ಇದೆಯಲ್ಲ, ಇಲ್ಲಿನ ನರಸಿಂಹರಾಜಪುರದಲ್ಲಿ ಹೊಸಕೆರೆ ಪಂಡಿತ ನಾಗಪ್ಪ ಶಾಸ್ತ್ರಿ ಅನ್ನೋರು ಇದ್ರು. ವೃತ್ತಿಯಲ್ಲಿ ಅವರು ವಕೀಲರಾಗಿದ್ರು ಕೂಡ ಸಂಸ್ಕೃತದಲ್ಲಿ ಅಸಾಧಾರಣವಾದ ಪಾಂಡಿತ್ಯ ಸಾಧಿಸಿದವರು ಇವರು. ಅದು ಎಷ್ಟರ ಮಟ್ಟಿಗೆ ಅಂದರೆ, ಅವರು ವಕೀಲ ಪರೀಕ್ಷೆಗಾಗಿ ಓದ್ತಾ ಇರಬೇಕಾದ್ರೆ ಮೈಸೂರು ಅರಮನೆಯಲ್ಲಿ ರಾಜಕುಮಾರಿ ಅವರಿಗೆ ಪಾಠ ಹೇಳ್ಕೊಡ್ತಿತ್ತಂಥವ್ರು. ಇಂಥ ಶಾಸ್ತ್ರಿಗಳಿಗೆ 6 ಜನ ಹೆಣ್ಣು ಮಕ್ಕಳು, 4 ಜನ ಗಂಡು ಮಕ್ಕಳು. ಗೌತಮ ಬುದ್ಧನ ವಿಚಾರಧಾರೆಗಳಿಗೆ ಮನಸೋತಿದ್ದ ಈ ಪಂಡಿತರು ಸಂಸ್ಕೃತದಲ್ಲಿ ಬುದ್ಧ ಭಾಗವತವನ್ನ ಬರೆಯೋದಕ್ಕೆ ಮುಂದಾಗಿದ್ರು. ಇತ್ತ 1929ರಲ್ಲಿ ಕರ್ನಾಟಕಕ್ಕೆ ಬಂದಿದ್ದಂತಹ ಮದನ ಮೋಹನ ಮಾಳವೀಯ ಹಾಗೆ ನಾಗಪ್ಪ ಶಾಸ್ತ್ರಿ ಅವರು ಚಿಕ್ಕಮಗಳೂರಿನಲ್ಲಿ ನಡೆದ ಒಂದು ಸಭೆ ಸಂದರ್ಭದಲ್ಲಿ ಪರಸ್ಪರ ಭೇಟಿ ಆದರು.
ಭೇಟಿ ಸ್ನೇಹಕ್ಕೆ ತಿರುಗ್ತು. ಶಾಸ್ತ್ರಿಗಳು ಬರೆತಿದ್ದಂಥ ಬುದ್ಧ ಭಾಗವತದ ಹಸ್ತಪ್ರತಿಗಳನ್ನು ಓದಿದ್ರು. ಮುಂಬೈಗೆ ಬರಬೇಕು ಅಂತ ಶಾಸ್ತ್ರಿಗಳಿಗೆ ಆಹ್ವಾನ ಕೊಟ್ಟರು ಮಾಳವಿಯವರು. ಇದಕ್ಕೆ ತಕ್ಕಂತೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ಆರ್ಥಿಕವಾಗಿ ಸೋತಿದ್ದಂಥ ಶಾಸ್ತ್ರಿಗಳು ಸಂಸಾರವನ್ನು ಊರಲ್ಲಿ ಬಿಟ್ಟು 1929 ಅಕ್ಟೋಬರ್ನಲ್ಲಿ ಮುಂಬೈಗೆ ಹೋದರು. ಅದೇ ವರ್ಷ ಏನಾಗುತ್ತೆ, ಡಿಸೆಂಬರ್ನಲ್ಲಿ ಮುಂಬೈನಲ್ಲಿ ಒಂದು ಪ್ರಾರ್ಥನಾ ಸಭೆ ನಡೆಯುತ್ತೆ. ಈ ಟೈಮಲ್ಲಿ ಅಂಬೇಡ್ಕರ್ ಕೂಡ ಅಲ್ಲೇ ಇರ್ತಾರೆ. ಆಗ ಅಂಬೇಡ್ಕರ್ ಅವರಿಗೆ ನಾಗಪ್ಪ ಶಾಸ್ತ್ರಿ ಅವರ ಪರಿಚಯ ಆಗುತ್ತೆ. ಮುಂದೆ ನಡೆಯೋದು ನಿಜಕ್ಕೂ ರೋಚಕ. 1930ರಲ್ಲಿ ನಾಗಪ್ಪ ಶಾಸ್ತ್ರಿಗಳಿಂದ ಅಂಬೇಡ್ಕರ್ ಅವರಿಗೆ ಸಂಸ್ಕೃತ ಬೋಧನೆ ಶುರು ಆಗುತ್ತೆ. ಅದು ಹೇಗೆ ಅಂದರೆ, ಅಂಬೇಡ್ಕರ್ ಅವರಿಗೆ ಬಿಡುವನ್ನೋದೇ ಇರ್ತಿರಲಿಲ್ಲ. ಆದರೂ ವಾರಕ್ಕೆ 3 ದಿನ ಸಂಸ್ಕೃತ ಅಭ್ಯಾಸಕ್ಕೆ ಸಮಯ ಹೊಂದಿಸ್ಕೊಳ್ತಾರೆ. ಅದು ಅವ್ರಿಗಿದ್ದಂತಹ ಜ್ಞಾನದ ಹಸಿವನ್ನು ತೋರಿಸುತ್ತೆ. ಬಾಬಾ ಸಾಹೇಬರು ಸಂಸ್ಕೃತ ಕಲಿಯೋದಕ್ಕೆ ಎಷ್ಟು ಉತ್ಸುಕರಾಗಿರ್ತಾರೆ ಅಂದರೆ, ಮುಂದಿನ ಪಾಠಕ್ಕೆ ಹೋದ ಕೂಡಲೇ ಹಿಂದಿನ ಪಾಠದ ಬಗ್ಗೆ ಅಂಬೇಡ್ಕರ್ ಅವರಿಂದ ಪ್ರಶ್ನೆಗಳ ಪಟ್ಟಿ ರೆಡಿ ಆಗಿಬಿಟ್ಟಿರ್ತದೆ. ಅಂಬೇಡ್ಕರ್ ತಮ್ಮ ಮನದಲ್ಲಿ ಮೂಡಿದಂಥ ಸಂಶಯಗಳನ್ನು, ಡೌಟ್ಗಳನ್ನು ಮುಂದಿಟ್ಟು ನಾಗಪ್ಪ ಶಾಸ್ತ್ರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ರು. ಇದೇ ರೀತಿ ಸುಮಾರು 2 ವರ್ಷಗಳ ಕಾಲ ನಾಗಪ್ಪ ಶಾಸ್ತ್ರಿಗಳ ಹತ್ರ ಸಂಸ್ಕೃತ ಕಲಿತರು. ಆಮೇಲೆ ಮುಂದಿನ 7 ವರ್ಷಗಳಲ್ಲಿ ಬಾಬಾ ಸಾಹೇಬರು ಸಂಸ್ಕೃತದಲ್ಲಿ ಅಗಾಧವಾದಂಥ ಪಾಂಡಿತ್ಯವನ್ನು ಸಂಪಾದಿಸಿದ್ರು. ನಿಜ ಹೇಳಬೇಕು ಅಂದರೆ, ಬಾಬಾ ಸಾಹೇಬರು ಹೀಗೆ ಸಂಸ್ಕೃತ ಪಾಂಡಿತ್ಯವನ್ನು ಸಂಪಾದಿಸಿದಾಗ ಅರ್ಧ ವಯಸ್ಸು ಕಳೆದಿತ್ತು ಅವ್ರಿಗೆ ಆಲ್ರೆಡಿ. ಆದರೂ ಅವರಲ್ಲಿದ್ದಂತಹ ಕಲಿಯೋ ಹಸಿವು ಸಂಸ್ಕೃತದ ಕಲಿಕೆಗೆ ಎಷ್ಟು ಪ್ರೇರಣೆ ಆಯಿತು ಅನ್ನೋದು. ವೇದ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ ವಿಶ್ಲೇಷಿಸುವಂಥ ಸಾಮರ್ಥ್ಯವನ್ನು ಪಡ್ಕೊಂಡ್ರು. ಅದರ ಫಲವಾಗಿಯೇ ರೈಡಲ್ಸ್ ಇನ್ ಹಿಂದೂಸ್ತಾನ್ ಅನ್ನೋ ಪುಸ್ತಕ ಬರೆದ್ರು. ಇದರಲ್ಲಿ ವೇದಗಳ ಕಾಲದಲ್ಲಿ ಜಾತಿ ಪದ್ಧತಿ ಇರಲಿಲ್ಲ, ಅಸ್ಪೃಶ್ಯತೆಯೂ ಇರಲಿಲ್ಲ ಅನ್ನೋದನ್ನು ದಾಖಲು ಮಾಡಿದ್ರು. ಸರಿ, ಹಾಗಿದ್ರೆ ಜಾತಿ ವ್ಯವಸ್ಥೆ ಹಿಂದೂ ಸಮಾಜದಲ್ಲಿ ಹೇಗೆ ಸೇರ್ಕೊಳ್ತು ಅನ್ನೋದು ಇಲ್ಲಿ ಪ್ರಶ್ನೆ ಅಲ್ವಾ? ಇವುಗಳನ್ನೇ ಅಭ್ಯಾಸ ಮಾಡಿ 24 ಒಗಟುಗಳನ್ನು ಪಟ್ಟಿ ಮಾಡ್ತಾರೆ. ನಮ್ಮ ಪಂಡಿತ ಪಾಮರ ವರ್ಗದ ವಂಚನೆಗಳನ್ನು ಈ ಪುಸ್ತಕದಲ್ಲಿ ಬಯಲುಗೊಳಿಸಿದ್ರು. ಹಾಗಂತ ಅದನ್ನೇ ಮುಂದೆ ಇಟ್ಕೊಂಡು ಯಾರ ಮೇಲೂ ದನಿ ಹೆರಿಸಿ ಮಾತಾಡಲಿಲ್ಲ. ಬದಲಿಗೆ ಇಲ್ಲಿ ಅಂಬೇಡ್ಕರ್ ಅವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಅದೇನು ಅಂದರೆ, ಸಂಸ್ಕೃತವನ್ನೇ ಅಧಿಕೃತ ಭಾಷೆಯಾಗಿ ಸ್ವೀಕರಿಸುವಂತೆ ಮನವಿ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ 1949 ಸೆಪ್ಟೆಂಬರ್ 10ನೇ ತಾರೀಕು ಸಂಸತ್ನಲ್ಲಿ ಈ ವಿಧೇಯಕವನ್ನು ಮುಂದಿಟ್ರು. ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನಾವು ಅಂಬೇಡ್ಕರ್ ಅವರನ್ನು ಚೆನ್ನಾಗಿ ಓದ್ಕೋಬೇಕು. ಅವಾಗ ಮಾತ್ರ ಅದೆಲ್ಲನೂ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಆದರೆ ಇಲ್ಲಿವರೆಗೆ ಆಳ್ಕೊಂಡು ಬಂದಿರೋ ಸರ್ಕಾರಗಳು ಈ ಕಟು ಸತ್ಯಗಳನ್ನು ಮುಚ್ಚಿಟ್ಬಿಟ್ಟಿದ್ದಾವೆ. ಅಂಬೇಡ್ಕರ್ ಅಂದರೆ ಹಿಂದೂ ಧರ್ಮದ ಹುಳುಕು ಎತ್ತಿ ತೋರಿಸಿದವರು, ಜಾತಿ ವ್ಯವಸ್ಥೆಯ ಕೆಡುಕು ಮತ್ತು ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದವರು, ಕೇವಲ ದಲಿತ ನಾಯಕರು, ಮೀಸಲಾತಿಯ ಪ್ರತಿಪಾದಕರು ಮಾತ್ರ ಅಲ್ಲ, ಅವರು ಶಿಕ್ಷಣ ತಜ್ಞರು, ಶಿಕ್ಷಣದ ಮಹತ್ವವನ್ನು ಜಗತ್ತಿಗೆ ಸಾರಿದವರು. ಅವರನ್ನು ಓದ್ಕೊಂಡಷ್ಟು ತಿಳ್ಕೊಂಡಷ್ಟು ನಾವು ಅತ್ಯಂತ ವಿಶಾಲ ಹೃದಯಗಳಾಗ್ತೀವಿ, ಜ್ಞಾನವನ್ನು ಹೆಚ್ಚಿಸ್ಕೊಳ್ತೀವಿ. ಮುಂದಿನ ವಾರ ಬಾಬಾ ಸಾಹೇಬರ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.